ನಮ್ ಶಾಂತಿ ಯೋಗ ಕ್ಲಾಸ್ ಓಪನ್ ಮಾಡಿರೋದಕ್ಕೆ ಅಭಿನಂದನೆಗಳು ಹೇಳಕ್ ಬಂದ್ರ? ಅಷ್ಟೇ ಅಲ್ಲ, ನಾನು ಯೋಗ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅಂತ ಬಂದಿದ್ದೀನಿ. ನೀವು ಯೋಗ ಕ್ಲಾಸಿಗೆ ಜಾಯಿನ್ ಆಗ್ತೀರಾ? ಹೌದು ಟೀಚರ್, ನನ್ನ ಡಾನ್ಸ್ ಕ್ಲಾಸಿಗೆ ಬರಬೇಡಿ ಅಂದ್ರಿ. ಹೋಗ್ಲಿ, ಈ ಯೋಗ ಕ್ಲಾಸ್ಗಾದ್ರೂ ಜಾಯಿನ್ ಮಾಡ್ಕೊಳ್ಳಿ ಟೀಚರ್. ನಾನಿವಾಗ ಮೀನಾ ಸುದ್ದಿ ಹೋಗ್ತಾ ಇಲ್ಲ ಟೀಚರ್, ನನ್ ಕೆಲ್ಸ ಮಾಡ್ಕೊಂಡು ನಾನು ಖುಷಿಯಾಗಿದ್ದೇನೆ. ಸರಿ ಸರಿ, ಜಾಯಿನ್ ಜಾಯಿನ್. ನಾನ್ ನಿಮ್ ಮೇಲಿರೋ ಅಭಿಮಾನಕ್ ಬಂದಿಲ್ಲ ಟೀಚರ್, ನಿಮ್ಮನ್ನ ಮುಂದಿಟ್ಟುಕೊಂಡು ಆ ಮೀನನ್ನ ಮನೆಯಿಂದ ಓಡ್ಸೋಕೆ ಮತ್ತೆ ಸೇರ್ಕೊತಾ ಇದ್ದೀನಿ. ಸರಿ ಸರಿ, ಬನ್ನಿ ಯೋಗ ಶುರು ಮಾಡ್ಕೊಳ್ಳೋಣ. ಏನಿ ನಿಮ್ ಮ್ಯಾಟು? ಅಂದ್ರೆ ಟೀಚರ್ ಇದು ಇಲ್ಲಿ ನೋಡಿ ಮ್ಯಾಟು, ಇದು ಇದೆ. ನನ್ಗೆ ಯೋಗ ಗೀಗ ಎಲ್ಲ ಹೊಸ್ತು ನೋಡಿ, ಅದಕ್ಕೆ ಗೊತ್ತಿರ್ಲಿಲ್ಲ. ನಾಳೆ ಬರ್ಬೇಕಾದ್ರೆ ನಾನು ತಗೊಂಡ್ಬಂದ್ಬಿಡ್ತೀನಿ. ಸರಿ ಸರಿ ಸರಿ, ಈಗ ಇಲ್ಲೇ ಕುತ್ಕೊಂಡ್ಬಿಡಿ. ತಗೊಳ್ಳಿ ಟೀಚರ್. ಇವಾಗ ಹಿಂಗ್ ಮಾಡಲ್ಲ, ಹಂಗೆ ಬಾರಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ವಿಶಾಲ್ ಅವ್ರೆ, ನೀವ್ ಈ ತರ ಬಂದಿರೋದಲ್ವಾ? ಏನ್ ಮಾಡಿ, ಕೈ ಹಿಂಗ್ ಇಟ್ಕೊಳ್ಳಿ, ಈಗ ಹಿಂಗ್ ಇಟ್ಕೊಳ್ಳಿ. ಒಂದ್ 10 ಸಲ ಉಸಿರು ಒಳಗಡೆ ಹೇಳ್ಕೊಳ್ಳಿ, ಹಾಗೆ ಬಿಡಿ. ಉಸಿರು ಹೇಳ್ಕೊಳ್ಳಿ, ನಿಧಾನಕ್ಕೆ ಬಿಡಿ. ಈಗ ನಾಡಿ ಶೋಧ. ನಿಮ್ಮ ಹೆಬ್ಬೆರಳನ್ನ ತಗೊಂಡು ಮೂಗಿನ ಒಂದು ರಂಧ್ರವನ್ನು ಮುಚ್ಚಿ ಎಡಗಡೆಯಿಂದ ಉಸಿರು ಹೇಳ್ಕೊಳ್ಳಿ. ಈಗ ಈ ಬೆರಳಿಂದ ಎಡಗಡೆನ ಕ್ಲೋಸ್ ಮಾಡಿ ಬಲಗಡೆಯಿಂದ ಉಸಿರು ಬಿಡಿ. ವಿಶಾಲ್ ಅವ್ರೆ, ಅಯ್ಯೋ ಹಂಗ್ ಮಾಡಿದ್ರೆ ಸಿಂಬಳ ಬರುತ್ತೆ. ನಾನ್ ಹೇಳ್ದಂಗ್ ಮಾಡಿ, ಇದನ್ನ ಹಿಂಗ್ ಇಟ್ಕೊಳ್ಳಿ. ಇದನ್ನ ಹೀಗೆ ಹಾಗೆ, ಕರೆಕ್ಟ್. ಹಂಗೆ ಮಾಡಿ. ನಿಧಾನ ನಿಧಾನ, ನಿಂತು ಬಿಡುತ್ತೆ ಉಸಿರು ನಿಧಾನಕ್ಕೆ. ಮೀನಾ, ಲೇ ಮೀ ಎಬ್ಸೋದ್ ಬೇಡ ಪಾಪ, ಸುಸ್ತಾಗಿ ಮಲಗಿರ್ಬೇಕು, ಸ್ವಲ್ಪ ರೆಸ್ಟ್ ಮಾಡ್ಲಿ. ಏನಿದು ನನ್ನ ಕಾಲು ಇದೆ, ಏನೋ ಅಡಿಗೆನ ಮಾಡಿಲ್ಲ. ಆಯ್ತು ಪಾಪ, ರೆಸ್ಟ್ ಮಾಡ್ಲಿ. ನಾನು ಫ್ರೆಶ್ ಆಗಿ ಬರ್ಬಿಟ್ಟು. ಅಣ್ಣ ತಿಂಡಿ ಪೋತಿ ಬರೀ ಚಕ್ಕೆ ನಿಪ್ಪಟ್ಟು ತಿನ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾಳೋ ಹೆಂಗಪ್ಪ? ನನ್ನ ಕೈಲಾಗಲ್ಲಪ್ಪ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡಂಗೆ ಕಲ್ಸ್ ತಿನ್ಬಿಡ್ಬೇಕು. ಅಲ್ಲ ಇವ್ಳು ಈ ಟೈಮಲ್ಲಿ ಮಲಗಿದಾಳೆ. ಓಡಾಡಿ ಓಡಾಡಿ ಸುಸ್ತಾಗಿ ಹೋಗಿದೆ. ಏನ್ ಅಡ್ಗೆ? ಅಯ್ಯ ಇವತ್ತೇನು ಅವಳು ಅಡ್ಗೆನೆ ಮಾಡ್ಲಿ ಇವ. ಇವಳೇನ್ ದೊಡ್ಡ ಮಾರಾಡಿ ಅಂತ ಅನ್ಕೊಂಡ್ಬಿಡ್ತಾಳ. ಅಡಿಗೆ ಮಾಡ್ದೆ ಮಲ್ಕೊಂಡಿದ್ಯಾ? ಮಾಡ್ತೀನಿ. ಅತ್ತೆ ಏನಾಯ್ತತೆ? ಏನಮ್ಮ ಮಹಾರಾಣಿ, ಬೀದಿ ಸುಕ್ಕೊಂಡ್ ಬಂದು ಪಾಪ ಸುಸ್ತಾಯ್ತೇನೋ, ತಣ್ಣಗೆ ಫ್ಯಾನ್ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು ಸೂರ್ಯ? ಯಾಕಪ್ಪ ಜಗ್ಗನ್ನ ಹಾಕಿ ಕೆಳಗಿಸ್ಬಿಟ್ರೆ? ಅವನು ಆ ಜಗ್ಗದ್ ತಗೊಂಡ್ ನಂಗೆ ಹೊಡೆಯಕ್ ನೋಡ್ತಿದ್ದ. ನೀವು ಬರೋದ್ ಸ್ವಲ್ಪ ತಡ ಆಗಿದ್ರೆ ನನ್ ತಲೆ ಬ್ರೆಡ್ ಟೋಸ್ಟ್ ಆಗಿರೋದು. ಸೂರ್ಯ ಹಾಗೆಲ್ಲ ಮಾಡೋನಲ್ಲ ಶಾಂತಿ. ಏನಾಯ್ತು ಅಂತ ಸರಿಯಾಗಿ ಹೋಗಳು. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ರೀ? ಅವ್ನ್ ಹೊಡಿಯಕ್ ಬಂದ್ ಜಗ್ಗು ಅಲ್ಲಿ ನೋಡಿ ಹೆಂಗ್ ಬಿದ್ದಿದೆ ಅಂತ. ನೀವ್ ನಂಬದೇ ಇರ್ಬೋದು, ಆದ್ರೆ ಚಿಕ್ಕ ವಯಸ್ಸಿಂದನು ಇವ್ನು ಹಿಂಗೆ ತಾನೆ ಆಡೋದು. ಇಷ್ಟು ದಿನ ಬೀದಿಯಲ್ಲಿ ಹೋಗೋರ್ನ ಹೊಡಿತಿದ್ದ, ಈಗ ನನ್ನ ಮನೆಯಲ್ಲಿ ನನ್ನ ಮೇಲೆ ಕೈ ಮಾಡಕ್ ಹೊರಟಿದ್ದಾರೆ. ಇರೇ ಸ್ವಲ್ಪ ಸುಮ್ಮನೆ. ಸೂರ್ಯ ಏನಪ್ಪಾ ಅದು? ಏನಾಯ್ತು? ಅಪ್ಪ, ಸೂರ್ಯ ಅಮ್ಮನ್ ಹೊಡಿಬೇಕು ಅಂತ ಜಗ್ನನ್ ಕೆಳಗಡೆ ಹಾಕಿಲ್ಲ, ಇಲ್ಲಿ ಬೇರೆ ಏನೋ ಆಗಿದೆ. ಅದ್ಕೆ ಏನಾಯ್ತು? ನಿಮ್ ಮುಖ ಬಟ್ಟೆ ಎಲ್ಲ ಯಾಕೆ ಒದ್ದೆ ಆಗಿದೆ? ಆಯಾಸ ಆಗಿತ್ತು, ನಿದ್ದೆ ಬಂದು ಏನೋ 2 ನಿಮಿಷ ಸುಧಾರಿಸ್ಕೊಂಡಿದ್ದಾವ. ಅಷ್ಟಕ್ಕೆ ಜಗ್ಗನಿರೋ ನೀರೆಲ್ಲ ತಗೊಂಡ್ ಒಂದ್ ಮಕಂದ ಹಾಕ್ಬಿಟ್ರೆ ಏನ್ ಕೇಳೋದಿಲ್ವಪ್ಪ ಇವಳಿಗೆ? ಕೇಳ್ತಿದೀವಿ ಅಂತ ತಾನೇಪ ಈ ಪಾಟಿ ಕೊಬ್ಬರು ಇವಳಿಗೆ ಹಸ್ಕೊಂಡ್ ಮನೆಗ್ ಬಂದ್ರೆ ಹಾಸ್ಕೊಂಡು ಹೆಗ್ರ ನುಂಗಿರೋ ಹೆಬ್ಬ ತರ ಮಲಗಿದಾಳೆ. ಅದು ನಡಬನೆ ಆನಲ್ಲಿ. ಅಮ್ಮ, ಅವ್ರು ಇಲ್ಲಿ ಮಲ್ಕೊಳ್ದೆ ಇನ್ನೆಲ್ಲಿ ಮಲ್ಕೊಳ್ತಾರೆ? ಅವ್ರಿಗೇನ್ ಸೆಪರೇಟ್ ರೂಮ್ ಇದೆಯಾ? ಅಂತೆ ನೀನೇ ಏನೋ ಮಾಡಿದೀಯ ಕಣೆ. ಅಮ್ಮ ಮೀನಾ, ಏನಾಯ್ತಮ್ಮ? ಕ್ಷಮಿಸಿ ಮಾವ, ನಾನು ಇನ್ನೂ ಅಡಿಗೆ ಮಾಡಿಲ್ಲ. ಅರ್ಧ ಗಂಟೆಗೆ ಎಲ್ಲ ಮಾಡ್ಬಿಡ್ತೀನಿ. ಇರುತ್ತೆ, ಒಂದ್ ನಿಮಿಷ ಇರು. ನೀನ್ ಹಗಲಲ್ಲಿ ಮಲಗಿದ್ದನ್ನ ನಾನು ಇದುವರೆಗೂ ಯಾವತ್ತೂ ನೋಡಿಲ್ಲ. ನೀನ್ ಆ ರೀತಿ ಮಲಗಿದೀಯಾ ಅಂದ್ರೆ ಏನೋ ಬರುವಾಗ ಕಾರಣ ಇರ್ಬೇಕು. ಏನಾಯ್ತು ತಾಯಿ? ಮಾವ, ಯಾಕೋ ತುಂಬಾ ಸುಸ್ತಾಗ್ತಿತ್ತು, ನಿದ್ದೆ ಮಾಡ್ಬೇಕು ಅಂತ ಮಲಗ್ಲಿಲ್ಲ. ಸ್ವಲ್ಪ ಸುಧಾರಿಸ್ಕೊಂಡು ಅಡ್ಗೆ ಕೆಲ್ಸ ಮಾಡೋಣ ಅಂತ ಮಲ್ಕೊಂಡೆ, ಗೊತ್ತಿಲ್ಲದೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ನನಗೊಂದು ಮಾತು ಹೇಳಿದ್ರೆ ತಂದು ಸುಳ್ಳು ಹೇಳ್ತಾನೆ ಹೋಟ್ಲಿಂದ. ನಿನಗೆ ಹೇಳ್ತಾ ಇರೋದು, ಹಂಗ್ ಮಾಡಿದ್ರೆ ಈ ರೀತಿ ಮೈ ಮೇಲೆ ನೀರ್ ಸುರ್ಕೊಳ್ಳೋ ಗತಿ ಬರ್ತಾರಿಲ್ಲ ನಿನಗೆ. ಏನೇ ಶಾಂತ್, ಏನೇ ಬಂದೋಗಿರೋದು ನಿನಗೆ ದೊಡ್ಡ ರೋಗ. ನಿನ್ ಎಷ್ಟು ದಿನ ಅವಳ ಮೇಲೆ ಅಹಂಕಾರ ತೋರಿಸ್ತೀನಿ? ಅದು ಅತ್ತೆ ಬೇಕು ಅಂತ ಹಾಕಿರಲ್ಲ ಮಾವ, ಗೊತ್ತಾಗ್ದೆ ಬಿದ್ದಿರುತ್ತೆ. ಸುಮ್ಮನೆ ನಿಂತ್ಕೊಳ್ಳ ಮನೇನ. ಒಣಮೆಣಸಿಗೆ ಹಸಿಮೆಣಸು ಸಾಕ್ ತಿನ್ನೋ ಹಾಗೆ. ಬಾಯ್ ಬಿಡೆ ಶಾಂತಿ. ಮಲಗಿದ್ದ ಮಗು ಮೇಲೆ ನೀರ್ ಹಾಕದ್ಯಾ ಇಲ್ವಾ? ಹೌದು, ಹಾಕ್ತೆ. ಅಂದ್ರೆ ಆಡಗ್ಲೇ ಹೀಗ್ ಮಲ್ಕೊಂಡಿದ್ರೆ ದರಿದ್ರ ಉಕ್ಕಿಸ್ಕೊಳಲ್ವಾ? ತಲೆಯಲ್ಲಿ ಜೇಡಿ ಮಣ್ ತುಂಬ್ಕೊಂಡಿದ್ಯಾ ಹೇಗೆ? ನೀನ ಯಾವತ್ತಾರೋ ಈ ತರ ಕಳ್ಬಿದ್ದು ಹಗಲು ನಿದ್ದೆ ಮಾಡಿರೋದ ನೋಡಿದ್ಯಾ ನೀನು? ಆಯಾಸ ಆಗಿ ಮಲಗಿದ್ರೆ ಏನಾಗಿದೆ ಅಂತ ಹೋಗೋಣ ವಿಚಾರಿಸೋದ್ ಬಿಟ್ಟು ಈ ತರ ಅವಳು ಮೈ ಮೇಲೆ ನೀರು ಸುದಿದೆಯಲ್ಲ, ಏನಾಗಿದೆಯಾ ನನಗೆ ದೊಡ್ಡವಾದ ನಿನ್ಗೆ? ನೀನು ಅವ್ರಿಗೆ ಸುಸ್ತಾಗಿತ್ತು ಅನ್ನೋ ವಿಷಯ ಅತ್ತೆ ಗೊತ್ತಿಲ್ಲ ಅನ್ಸುತ್ತೆ ಮಾವ. ಗೊತ್ತಿರ್ಲಿ ಬಿಡ್ಲಿ,
ಆತರ ನೀರ್ ಹಾಕೋ ಸರಿ ಅಂತ ಹೇಳ್ತಾ ಇದ್ದೆ ನೀನು. ಬುದ್ಧಿ ಇಲ್ವಾ ಶಾಂತಿ ನಿನಗೆ? ಬುದ್ಧಿ ಇಲ್ವಾ? ಆ ಮಗುವಿನ ತಾಯಿ ತಿಳ್ಕೊಂಡು ಮಣ್ಣಿಗಾಳೆ ಕಣೆ. ನೀನು ಮಾಡಿದ ಕೆಲ್ಸನ ಆಕೆ ತಾಯಿ ಏನಾದ್ರು ನೋಡಿದ್ರೆ ಅಪ್ಪ ಅಷ್ಟು ನೋಡ್ಕೊತಾ ಇದ್ರು. ಮನಸ್ಸಾಕ್ಷಿನೋದೇ ಇಲ್ವಲ್ಲ ನಿನಗೆ? ಮನುಷ್ಯತ್ವ ಎಲ್ ಸಿಗತ್ತೆ ಅಂತ ಕೇಳಪ್ಪ ಒಂದ್ಸರಿ, ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ಬಿಡುತ್ತೆ ಸಕ್ರೆ. ಪಾಪ ಅಮ್ಮ ಅದ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಮಲ್ಗಿದ್ರು. ನೀನ್ ಹೀಗ್ ನಡ್ಕೊಂಡಿದ್ದು ನಿನ್ ವಯಸ್ಸಿಗೆ ತಕ್ಕಾಗಿಲ್ಲಮ್ಮ. ಆಗ ನನಗೆ ಹೇಳಿದ್ರೆ 10 ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಕೊಡ್ತಾ ಇದ್ದೆ. ಇದೆಲ್ಲ ಡೊಮೆಸ್ಟಿಕ್ ಅಬ್ಯೂಸ್ ಅಮ್ಮ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೆ ನೀನು? ಅಲ್ಲ ನಾನೇನ್ ಮಾಡ್ಬಿಟ್ಟೆ ಅಂತ ಎಲ್ರು ಈ ರೀತಿ ಮಾತಾಡ್ತಿರೋದು ನನ್ ಮೇಲೆ? ನೀನು ಮಲಗಿದ್ದಾಗ ನಿನ್ ಮೈ ಮೇಲೆ ನಿನ್ ಮಕ್ಕಳ ಮೇಲೆ ಒಂದ್ ಚಪ್ ನೀರ್ ಸುಡ್ರೆ ಏನಾಗ್ತದೆ ಅಂತ ಗೊತ್ತಾಗ್ತಾನ ನಿನ್ಗೆ? ಅದನ್ನ ನಾನು ಈಗ ನೀವು ಮಾಡಿ ತೋರಿಸ್ಲಾ? ಮನೆಗೆ ಬಂದ್ ಸೊಸೆ ನಾವು ಮರ್ಯಾದೆ ಕೊಡ್ಬೇಕು ಅಂದ್ರೆ ನಾವು ಅವ್ರಿಗೆ ಮೊದಲು ಮರ್ಯಾದೆ ಕೊಡ್ಬೇಕಲ್ಲ. ಸರಿಸೋಳೆ ಮೀನಾಯಿ ನೀ ಮನೆ ಆಳೇನೆ ಅಮ್ಮ. ನಾವ್ ಕೆಲ್ಸಕ್ಕೆ ಇಟ್ಕೊಂಡ್ರ ಆಳು ಕೂಡ ನೀನ್ ಹೀಗೆಲ್ಲ ಮಾಡಿದ್ರೆ ಸಹಿಸ್ಕೊಂಡು ಹೋಗಲ್ಲಮ್ಮ. ಇವಾಗ ಅದಕ್ಕೆ ನೀನ್ ಎದುರು ಮಾತಾಡಿದ್ರೆ ಸುಮ್ನೆ ಇರ್ತಾರಲ್ವಾ, ಅದಕ್ಕಲ್ವಾ ನೀನ್ ಹಿಂಗೆಲ್ಲ ಮಾಡ್ತಾ ಇರೋದು? ಅಲ್ಲ ರವಿ, ಅದೇ ಒಂದ್ ಟ್ಯಾಂಕರ್ ನೀರ್ ಸುರಿದ್ರ, ಒಂದ್ ಜಗ್ಗಲ್ ತಾನೇ ನೀರ್ ಸುರಿದಿರೋದು, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ? ಮಿನಿಮಮ್ ನೀರ್ ಹಾಕಿದ್ರೆ ನೀನ್ ಸುಮ್ನೆ ಇರ್ತೇ ಪೌಡ್ರು. ನನ್ ಸುರಿಲ ಹೇಳು, ಒಂದು ಬಕೆಟ್ ರೆಡಿ ಇದೆ ಅಲ್ಲಿ. ಅಂದ್ರೆ ಹೆಂಡತಿಗೋಸ್ಕರ ನನ್ ಮೇಲೆ ಕೈ ಮಾಡ್ಬಿಡ್ತೀಯ ನೀನು? ಸುಳ್ಳೆಲ್ಲ ಹೇಳ್ಬೇಡ ಸಕ್ರೆ ನೀನು. ನಾನು ಇನ್ಮೇಲೆ ಕೈ ಮಾಡಕ್ ಬರ್ಲಿಲ್ಲ. ನೀನ್ ಕಡೆಗ್ ಬರ್ತಾ ಇದ್ ಬಾಣನ ಅವನ ಕಡೆಗೆ ತಿರುಗಿಸ್ಬೇಕು ಅಂತ ನೋಡ್ತಾ ಇದ್ದೇನೆ ಶಾಂತಿ. ಅತ್ತೇನೋ ಅಧಿಕಾರದಲ್ಲಿ ದರ್ಪ ತೋರಿಸ್ತಾ ಇದೆಯಾ ಶಾಂತಿ? ಒಂದನ್ ತಿಳ್ಕೊ, ನೀನ್ ತಾಳ್ಮೆಗೂ ಒಂದ್ ಕೊನೆ ಅಂತ ಇರುತ್ತೆ. ನೀನ್ ಮಾಡಿದ್ದನ್ನೆಲ್ಲ ಅವಳು ಸಹಿಸ್ಕೊಂಡು ಹೋಗ್ತಾ ಇರೋವರೆಗೂ ಮಾತ್ರನೇ ನೀನ್ ಅಧಿಕಾರ ದರ್ಪ ಎಲ್ಲ ನಡೀತಾ ಇರೋದು. ಹೀಗೆ ಮುಂದುವರೆದ್ರೆ ನೀನು ಮರ್ಯಾದೆ ನೀನೇ ಕಳ್ಕೊತೀಯ ಶಾಂತಿ. ಅತ್ತೆ ಅನ್ನೋ ಕೊಬ್ಬು ವೈಪೂಟಿ ತುಂಬಿಕೊಂಡಿದೆ ಅಲ್ವಾ ನಿನ್ಗೆ? ವಯಸ್ಸಿಗೆ ಬಂದ ಮಕ್ಕಳು ಸೊಸೆ ಎಲ್ಲ ನಿನ್ ಮುಂದೆ ಇದಾರೇನೋ ಕಾಣಕ್ಕಾಗ್ತದೆ. ಇಲ್ಲ ಅಂದ್ರೆ ಇಷ್ಟೊತ್ತ ನೀನ್ ಅಹಂಕಾರಕ್ಕೆ ನೀನು ನೀನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಪ್ಪ. ನೀನ್ ಸುಮ್ಮನೆ ಇರಪ್ಪ. ನೀನು ಯಾವ ಮಾಡು ಏನೋ ಒಂದ್ ತೊಂದ್ರೆ ಅವ್ರು ಮಾಡ್ತಾನೆ ಇರ್ತಾರೆ. ಈ ಪಾಪ ಕೊಡ ತುಂಬ ಹರಿತಾ ಇದೆ. ಕೊನೆಗೆ ಒಂದ್ ದಿವಸ ದೇವ್ರು ಕ್ಷಮಿಸಲ್ಲ ನಿನ್ನ. ದಿನ ನನ್ ಬೈತಿದ್ರಿ ಅಲ್ವಾ ಅತ್ತೆ? ಇವತ್ತು ನಿಮ್ ಟರ್ನ್, ಎಂಜಾಯ್. ಇವಳ ಬದಲಾಯಿಸೋಕೆ ಈ ಜನ್ಮದಲ್ಲಿ ಯಾರ ಕೈಯೂ ಸಾಧ್ಯ ಇಲ್ಲ ಅಂತ ತಾಯಿ. ಇವಳು ಮಾಡಿದ ತಪ್ಪಿಗೆ ಇವಳು ಪರವಾಗಿ ನಾನಿನ ಹತ್ರ ಕ್ಷಮೆ. ನೀವು ಮಾವ, ನೀವ್ ನನ್ನ ಹತ್ರ ಎಲ್ಲ ಕ್ಷಮೆ ಕೇಳ್ಬಾರ್ದು ಮಾವ. ಏನ್ ಮಾಡ್ಲಿ ತಾಯಿ ನಾನು? ಮಾವ, ನಿಮ್ಮನ್ನ ನಾನು ನನ್ನ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ನೀವ್ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನನ್ಗೆ ಒಳ್ಳೇದಲ್ಲ ಮಾವ. ಪ್ಲೀಸ್ ಮಾವ, ಇನ್ಯಾವತ್ತು ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಅಪ್ಪ ನೀನ್ ಯಾವತ್ತು ಯಾರಿಗೂ ಯಾವ ತೊಂದ್ರೆನೂ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಬಾಯಲ್ಲಿ ಕ್ಷಮೆ ಆ ತರ ಪದೆಲ್ಲ ಯಾವತ್ತು ಬರ್ಬಾರ್ದಪ್ಪ. ಮಾವ, ತಪ್ಪೆಲ್ಲ ನಂದೆ. ನನಗ್ ಗೊತ್ತಿಲ್ದಲೆ ನಾನೇ ಮಲ್ಕೊಂಡ್ಬಿಟ್ಟಿದ್ದೆ. ಅದ್ರಲ್ಲಿ ತಪ್ಪೇನಿದೆ ತಾಯಿ? ಇದು ಮನೆ. ಇದು ಕೆಲಸ ಮಾಡಿ ಸುಸ್ತಾಗಿದೆ, ಸ್ವಲ್ಪ ಹೊತ್ತಿಗೆ ಮಲಗಿದೆಯಾ ಅಷ್ಟೇ. ಎಲ್ಲ ಮಾಡಿ ಏನೂ ತಪ್ಪೇ ಮಾಡಿಲ್ಲ ಅನ್ನೋ ನಿಂತ ನೋಡಿ ನೀನ್ ಹತ್ರ ಕನಿಷ್ಠ ಕ್ಷಮೆ ಕೇಳಬೇಕು ಅಂತ ಕೂಡ ತಿಳಿಸ್ತೀವಿ ನಿನಗೆ. ಅದೆಲ್ಲ ಏನು ಬೇಡ. ನಾನು ಆಗ್ಲೇ ಅಕ್ಕಿನ ನೆನ್ಸಿಟ್ಟಿದ್ದೆ, ಹೋಗಿ ಅನ್ನಕ್ಕೆ ಇಡ್ತೀನಿ. ನೀನ್ ಯಾಕೆ ಹೋಗಿ ಎಲ್ರು ಅಡ್ಗೆ ಮಾಡ್ಬೇಕು? ಅದೇ ಅಲ್ವಾ, ಮನೆ ಇಷ್ಟೊಂದ್ ಜನ ಇದ್ದೀರಿ, ಇನ್ಮೇಲೆ ನಿಮ್ ಅಡ್ಗೆ ನೀವೇ ಮಾಡ್ಕೊಳ್ಳಿ. ಈ ಮಗುಗೆ ಯಾಕೆ ಎಲ್ಲರೂ ಇಷ್ಟೊಂದು ಹೊರೆ ಹೊರಡ್ತಿದ್ದೀರಾ? ನೀನಂಗೆ ಹುಷಾರಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾವ. ಗೊತ್ತಿದ್ರೆ ನಾನೇ ಅಡ್ಗೆ ಮಾಡ್ತಿದ್ದೆ. ಯಾಕೆ ಈ ಮನೇಲಿ ಮೀನ ಮಾತ್ರ ಅಡ್ಗೆ ಮಾಡ್ಬೇಕು ಅನ್ನೋ ಕಾನೂನು ಇದೆಯಾ ಹಿಂಗೆ? ಅಪ್ಪ, ರೋಹಿಣಿ ಅತ್ತಿಗೆಗೆ ಅಷ್ಟೊಂದೇನ್ ಚೆನ್ನಾಗ್ ಅಡ್ಗೆ ಮಾಡಕ್ ಬರಲ್ಲ. ಸುಮ್ನೆ ತಿಂದು ನಾವೇ ಒದ್ದಾಡ್ಬೇಕು. ಅದಕ್ಕೆ ಸಿಕ್ಕಿರೋ ಈ ನರಪ್ರಾಣಿನ ನರ ಹಂತಕರ್ತರ ಕಿತ್ಕೊಂಡು ತಿನ್ಬೋದ ಎಂದ್ರು? ಸೂರ್ಯ ಕೇಳಿದ ಪ್ರಶ್ನೆಗೆ ನಿನ್ ಹತ್ರ ಅಥವಾ ಬೇರೆ ಇನ್ಯಾರ ಹತ್ರ ಉತ್ತರ ಇದೆಯಾ? ಯಾರ ಹತ್ರ ಆದ್ರೂ ಉತ್ತರ ಇದೆಯಾ ಅಂದೆ. ಅಪ್ಪ, ಇವತ್ ನಾನೇ ಅಡ್ಗೆ ಮಾಡ್ತೀನಿ. ರೆಸ್ಟೋರೆಂಟ್ ಅಲ್ಲಿ ಅಷ್ಟು ಜನಕ್ಕೆ ಅಡ್ಗೆ ಮಾಡೋನ್ಗೆ ಮನೇಲಿರೋ ಇಷ್ಟು ಜನಕ್ಕೆ ಅಡ್ಗೆ ಮಾಡಕ್ಕೆ ಕಷ್ಟ ಏನಾಗಲ್ಲಪ್ಪ. ರವಿಕಾಂತ್, ಇಡೀ ದಿನ ರೆಸ್ಟೋರೆಂಟ್ ಅಲ್ಲಿ ನಿಂತ್ಕೊಂಡು ಅಷ್ಟೆಲ್ಲಾ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀವೋ, ಮತ್ತಿಲ್ಲಿ ಬಂದ್ಬಿಟ್ಟು ನೀನ್ ಯಾಕೋ ಕೆಲಸ ಮಾಡ್ಬೇಕು? ನೀನ್ ಯಾಕೋ ಅಡಿಗೆ ಮಾಡ್ಬೇಕು ಅಲ್ವನೇ? ಈ ಮನೆಗೆ ಮೀನಾ ಬರೋದಕ್ಕಿಂತ ಮುಂಚೆ ನಮ್ಗೆಲ್ರಿಗೂ ಅಡಿಗೆ ಮಾಡಾಕ್ತಾ ಇದ್ದು ಸಕ್ಕರೆ ತಾನೆ. ಮೀನಾ ಬಂದ್ಮೇಲೆ ಅಲ್ವಾ ಅವ್ರು ಆ ಕಡೆ ತಲೆನೇ ಆಗ್ತಾ ಇಲ್ಲ. ಕಸ್ತೂರಿ ಟೀಮ್ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ವಿಡಿಯೋ ಮಾಡಕ್ ಮಾತ್ರ ಬೇಜಾನ್ ಟೈಮ್ ಇದೆ ಇವ್ರಿಗೆ. ಮನೆಯವ್ರಿಗೆ ಅಡಿಗೆ ಮಾಡಕ್ ಆಗೋದೇನೋ? ಲೇಟ್ ಆಯ್ತಾರೆ. ನೀನ್ ಅಡಿಗೆ ಮಾಡೋದೇನ್ ಬೇಕಾಗಿಲ್ಲ, ನಾನೇ ಹೊರಗಡೆ ಹೋಗಿ ತಗೊಂಬತ್ತೀನಿ. ಬೇಡ ರೀ, ಹೊರಗಡೆ ಊಟ ಮಾವನ್ ಮೈಗೆ ಆಗಲ್ಲ. ಸ್ವಲ್ಪ ಟೈಮ್ ಕೊಡಿ ಸಾಕು, ನಾನೇ ಏನಾದ್ರು ಮಾಡ್ತೇನೆ. ಪರವಾಗಿಲ್ಲ. ಒಂದ್ ದಿವ್ಸ ಹೊರಗಡೆ ತಿಂದ್ರೆ ಏನ್ ಆರೋಗ್ಯ ಹಾಳಾಗಲ್ಲ. ಇವತ್ತೊಂದ್ ದಿವ್ಸ ರೆಸ್ಟ್ ಮಾಡುತ್ತಾ ಇದೀನಿ. ಸೂರ್ಯ, ಅಪ್ಪ ಹಾಗೆ ಮಾತ್ರೆ ಖಾಲಿ ಆಗಿದೆ, ತಗೊಂಬಂದ್ಬಿಡಪ್ಪ. ಸೂರ್ಯ, ನೀನ್ ಅತ್ಗೆ ಜೊತೆಲಿ ಇದ್ದವ್ರನ್ನ ನೋಡ್ಕೋ, ನಾನು ತಗೊಂಬರ್ತೀನಿ. ಹೋಗಿ ರೆಸ್ಟ್ ಮಾಡು. ನೀ ಹೋಗಮ್ಮ, ರೆಸ್ಟ್ ಮಾಡು. ನೋಡಿದ್ಯಾ ಶಾಂತ್, ಹೂವಿನ ಗಿಡಕ್ಕೂ ಮುಳ್ಳಿನ ಗಿಡಕ್ಕೂ ಇರೋ ವ್ಯತ್ಯಾಸ. ಇದು ಹೂವಿನ ಗಿಡ, ಸುಲಭವಾಗಿ ನುಗ್ಬಿಟ್ಟೆ. ಆದ್ರೆ ಇದು ಮುಳ್ಳಿನ ಗಿಡ, ನುಗ್ಗಿದ್ರೆ ಚುಚ್ಚುತ್ತೇನೋ ಭಯ. ಒಂದ್ ರೀತಿಲಿ ಮನೇಲಿ ನಡೀತಿರೋದು ಹೀಗೇನೆ. ಮೀನಾ ಮೇಲೆ ನೀನ್ ಹೀಗೆಲ್ಲ ಆಡೋದು ಕಾರಣ ಆ ಮಗು ಹೂನಂತ ಮನಸ್ಸಿನ ಮಗು ಅಂತಾನೆ ಅಲ್ವೇನೆ. ಎಲ್ಲಿ ಮುಳ್ಳಿನ ತರ ಇರೋ ಶ್ರುತಿ ಹತ್ರ ಹೀಗೆ ನಡ್ಕೊಂಡು ನೋಡೋಣ? ಬೇಡ ಶಾಂತ್, ಬೇಡ. ತಪ್ಪು ಮಾಡ್ತಿದೀಯಾ. ಹೌದು ರೀ, ನಾನ್ ಮಾಡಿದ ತಪ್ಪೆ. ಹಸ್ಕೊಂಡ್ ಬಂದೆ, ತಡಿಯಕ್ಕಾಗ್ಲಿಲ್ಲ. ಅಲ್ಲ, ಅದಕ್ಕೆ ಅಂತ ನೀವು ಎಲ್ರು ಮುಂದೆ ಕೈ ಎತ್ಕೊಂಡು ನನ್ ಹಿಂದೆ ದುಂಬಾಲ್ ಬಿದ್ರಲ್ಲ, ಸರಿನಾ? ಸರಿನಾ ಅಂದೆ. ನಿನಗ್ ಮಾತ್ರನೇ ಬರೋದು ಕೋಪ, ನಮ್ಗೆಲ್ಲ ಬರೋದಿಲ್ವೋ? ಬೇಡ ಕಣೆ ಶಾಂತಿ, ಹೀಗೆಲ್ಲ ಮಾಡಿ ಮನೆ ನೆಮ್ಮದಿನ ಹಾಳು ಮಾಡ್ಬೇಡ. ಹಾಗೆ ನಿನ್ನ ಮರ್ಯಾದೆನೂ ಕಳ್ಕೋಬೇಡ.
ಏನ್ ನಿಮ್ ಮಾತಿನ ಅರ್ಥ? 3 ಜನ ಸೊಸೆಂದ್ರನ್ನ ಒಂದೇ ತರ ನೋಡು ಅಂತ ನಾನು ಮೊದ್ಲಿಂದನೂ ನಿನ್ಗೆ ಹೇಳ್ತಾ ಬಂದಿದ್ದೆ. ಆದ್ರೆ ನೀನ್ ನನ್ ಮಾತೇ ಕೇಳ್ತಿಲ್ಲ. ನೀನು ಮಾಡಿದಕ್ಕೆಲ್ಲ ಹೇಳ್ಕೊಂಡು ನೀನು ಸಹಿಸ್ಕೊತಿರಳೆ ಅನ್ಕೋಬೇಡ. ಆಕೆ ನಿನ್ನ ಮೇಲಿನ ಮರ್ಯಾದೆಯಿಂದ ಸುಮ್ಮನೆ ಇದ್ದಾಳೆ ಕಣೆ ಪಾಪ. ಇಲ್ಲ ಅಂದ್ರೆ ಏನ್ ಮಾಡ್ತಾಳೆ? ಆಕೆ ಏನ್ ಮಾಡ್ತಾಳೆ ಏನೋ ಕಲ್ಪನೆನೂ ನಿನಗಿಲ್ಲ. ಮದುವೆಗೂ ಮುಂಚೆ ಆ ಬಡ್ಡಿ ಮಾದೇಶನ್ ಚೆನ್ನಾಗಿ ಬುದ್ಧಿ ಕಲ್ಸಿದ್ಲು. ನಮ್ಮ ಶ್ರುತಿಗೆ ರೌಡಿಗಳು ತೊಂದರೆ ಮಾಡಿದಾಗ ಅವ್ರನ್ನ ಕಲ್ಲಲ್ಲಿ ಹೊಡೆದು ಓಡಿಸಿದ್ಲು. ಅಷ್ಟೇ ಯಾಕೆ, ಮೊನ್ನೆ ನಿನ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಆಯ್ತಲ್ಲ ಪದ್ಧತಿ, ಅದು ಮನೆಯವರೆಗೂ ಬಂತು. ಅದರಲ್ಲೊಬ್ಳು ನಿನ್ ಮೇಲೆ ಕೈ ಮಾಡಕ್ ಬಂದಾಗ ಅವ್ಳ ಕೈ ಮುರಿದು ಮನೆಗ್ ಕಳ್ಸಿದ್ಲು. ಹುಟ್ಟೋಗೋದು ಅಲ್ದೆ ನನ್ ಮಗಳ ಭವಿಷ್ಯನ ಹಾಳು ಮಾಡ್ಬಿಟ್ಟಾಳೆ. ಹಾಳೋದವಳೆ. ಯಾರು ಮಾಡಿದನ್ನ? ನಮ್ ಮೀನಾನೆ. ಅವಳು ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ ಕಣೆ. ನೀನ್ ಅದನ್ನ ಮುರಿದು ನಿನ್ನ ಮೇಲಿರೋ ಮರ್ಯಾದೆನ ಕಳ್ಕೊಳ್ಳೋ ಹಾಗೆ ಮಾಡ್ಬೇಡ. ಈಗಾಗಲೇ ಬಿರುಗ್ ಬಿಟ್ಟಿರೋ ನನ್ನ ಹೃದಯನ ಇನ್ನೂ ಚೂರ್ ಮಾಡ್ಬೇಡ ಕಣೆ ಶಾಂತಿ. ದೊಡ್ಡ ರೌಡಿ ಪರೋಡಿ ನಿನ್ ಗಂಡ. ರೀ ಏನ್ರಿ ಮಾಡ್ತಿದ್ದೀರಾ? ಎದೇಳ್ರಿ. ಇದನ್ನ ಮೀರಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಯಾಕ್ರಿ ಯಾಕೆ ಇದರ ತಪ್ಪು ಮಾಡ್ತಿದ್ದೀರಾ? ನಾನ್ ನಿಮ್ ಹೆಂಡ್ತಿರಿ, ನೀವು ನನ್ ಕಾಲ್ ಹಿಡಿಯೋದು ತಪ್ಪಿಲ್ಲ ಮೀನಾ. ಬೈದ್ರು ಅಂದ್ರು ನಿನಗಿಷ್ಟೆಲ್ಲ ಹಿಂಸೆ ಮಾಡಿ ಅವಮಾನ ಮಾಡಿದ್ರು ನೀನ್ ತಡ್ಕೋತಾ ಇದೀಯ ಯಾಕೆ? ನನಗೋಸ್ಕರ, ನನ್ನ ಸಂಸಾರಕ್ಕೋಸ್ಕರ ಅಲ್ವಾ? ನಮ್ಮಪ್ಪನ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಾನೆ ತುಪ್ಪ ಹಾಕ್ತಿವೋ, ಪಾಮಾಯಿಲ್ ಹಾಕ್ತಿವೋ, ಕಸ ಗರಿದು ತುಂಬಿರೋ ಎಣ್ಣೆನೆ ಹಾಕ್ತಿವೋ. ಆದ್ರೆ ಹಣತೆ ಮಾತ್ರ ಬೆಳಕ್ ಕೊಡೋ ಕೆಲ್ಸನ ಸರಿಯಾಗಿ ಮಾಡ್ಬಿಡುತ್ತೆ. ನಂಗೆ ನೀನ್ ಇಲ್ಲಿ ಮಾಡ್ತಾ ಇರೋ ಕೆಲ್ಸ ಕಣೋ ಅದೇ ಕಡೆ. ಯಾಕ್ರಿ ಇಂತ ಮಾತಾಡ್ತಿದ್ದೀರಾ? ಯಾವ ಗಳಿಗೆಯಲ್ಲಿ ನಾನು ಈ ಮನೆಗ್ ಹೆಜ್ಜೆ ಇಟ್ನೋ ಆಗ್ಲೇ ಈ ಮನೆ ನನ್ ಮನೆ ಆಗೋಯ್ತು. 2 ವರ್ಷದಿಂದ ಅತ್ತೆ ನನಗ್ ಮಾಡ್ತಿರೋ ಅವಮಾನನ ತಡ್ಕೊಂಡಿರೋದಕ್ಕೆ ನೀವು ನನ್ ಕಾಲಿಗೆ ಬೀಳ್ತಿದ್ದೀರಾ. ಇನ್ನು ಹುಟ್ಟಾಗಿಂದ ತಾಯಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತಿರಲ್ಲ. ನಿಮ್ ಮನ್ಸಲ್ಲಿ ಎಷ್ಟು ನೋವಿರ್ಬಾರ್ದು. ಯಾವ್ದೇ ಮನೇಲಿದ್ರು ಅನಾಥಾಶ್ರಮ ಅನ್ಸೋದು, ಯಾರ ಕೈ ಕೇಳಕ್ ಬೀಳಿದ್ರು ಅನಾಥ ಪ್ರಜ್ಞೆ ಕಾಡೋದು, ಅದೆಲ್ಲ ಇದ್ದಿದ್ದೆ. ಆಯ್ತಮ್ಮ, ನೀನು ಬಾ ನನ್ ಜೊತೆಗೆ ಓಸಿ ಮಾತಾಡ್ಬೇಕು. ಮಾತಾಡಿ. ಇಲ್ಲಲ್ಲ ಅಲ್ವಾ ನೀನು ಎಲ್ಲಿಗೆ? ಅಮೆರಿಕಾಗ್ ಹೋಗಿ ಟ್ರಂಪ್ ನಲ್ಲಿ ಇರ್ಕೊಂಡು ಸೌತ್ ಕೊರಿಯಾಗ ಹೋಗಿ ಕಿಮ್ ಇನ್ ಸಿವೋತ್ನ ನೋಡ್ಕೊಂಡು ಹಂಗೆ ಬತ್ತ ಆಂದವೇ ತಿಂಡಿ ಮಾಡ್ಕೊಂಡ್ ಬರುಮ. ಗೊತ್ತೀಯಾ? ಹಂಗೆ ಒಳ್ಳೆ ಲೂರ್ ನಸನ್ ತರ ಮಾತಾಡ್ತಿರಲ್ರಿ. ಮತ್ತಿನ್ನೇನೇ ಅಲ್ವೇ, ಗಂಡ ಆದವನು ಹೆಂಡತಿನ ಪ್ರೀತಿನ ಕರೀತಾ ಇರ್ಬೇಕಾರೆ ಹೆಂಡತಿ ಆದವಳು ಸಿಸಿ ಕಟ್ಟಿದಾರ ಹಂಗೆ ಸೈಲೆಂಟ್ ಆಗಿ ಕುಂದ್ಬಿಡ್ಬೇಕು. ಬಾಬಾ ನಡಿ ಬೈ. ಅಲ್ಲೇ ಯಾವಾಗ ಫುಲ್ ಕತ್ಲೆ ಇದೆ, ಹೋಗಿ ನಾನು ಲೈಟ್ ಆನ್ ಮಾಡಿ ಬರ್ತೀನಿ. ಅಯ್ಯ ನಿಂತ್ಕೊಳ್ಳಿ ಒಂದ್ ನಿಮಿಷ. ಇಲ್ಲಿ ನೀನೇನೆ ಹೋಗೋದ್ ಲೈಟ್ ಆನ್ ಮಾಡಕ್ಕೆ? ನಾನೆಲ್ಲ ಅರೇಂಜ್ ಮಾಡಾಗಿದೆ. ಅರೇಂಜ್? ಏನ್ ಅರೇಂಜ್ಮೆಂಟ್ ರೀ? ನೋಡಿನೇ ನೇ ದಡ್ಡಿ, ಏನೇ ಆ ಕಡೆ ಈ ಕಡೆ ಮೇಲೆಲ್ಲ ಸುತ್ತ ನೋಡ್ತಾ ಇದ್ಯಾ? ಇಲ್ಲಿ ನೋಡೆ, ಇಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತೆ. ಈ ಅನಾಥನ ಜೀವನದಲ್ಲಿ ಬೆಳಕಾಗಿ ಬಂದಿರೋ ದೇವತೆ ಕಣೆ. ನಾನು 1000 ಜನ್ಮ ಎತ್ತು ಬಂದ್ರು ನೀನೇ ನನ್ನ ಹೆಂಡತಿಯಾಗಿರ್ಬೇಕು ಅಂತ ಆಸೆ ಪಟ್ಟು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಮೀನಾ.